ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 2 ರೀತಿಯಾದಂತಹ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಕಡಿಮೆ ಸಾಮಗ್ರಿಗಳು ಸಾಕಿದ್ದಕ್ಕೆ, ಹಾಗೆಯೇ ಎಣ್ಣೆನೂ ಕೂಡ ಬೇಡ ಇದನ್ನು ಕರಿಯೋದಕ್ಕೆ. 1 ತಿಂಗಳೆಲ್ಲ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಸಂಜೆ ಟೀ ಟೈಮ್ಗೆಲ್ಲ ತಿನ್ಬೋದು ಇದನ್ನು. ಬನ್ನಿ ಹಾಗಾದರೆ ಈ 2 ರೆಸಿಪಿಗಳನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾವಿಲ್ಲಿ ಮೈದಾ ಹಿಟ್ಟನ್ನು ಕಲಸ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ನಾನಿಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಇನ್ನು ನಂತರ ಇಲ್ಲಿ ಬಟರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಇದಕ್ಕೆ ಅನ್ಸಾಲ್ಟೆಡ್ ಬಟರ್ ಆದರೂ ಹಾಕ್ಕೊಳ್ಬೋದು ಅಥವಾ ಸಾಲ್ಟೆಡ್ ಬಟರ್ ಆದರೂ ಹಾಕ್ಕೊಳ್ಬೋದು. 1 ಸ್ಪೂನ್ ಆಗೋಷ್ಟು ಹಾಕಿದರೆ ಸಾಕಾಗುತ್ತೆ. ಬಟರನ್ನು ಕೂಡ ಹಾಕಿ ಉಪ್ಪನ್ನು ಕೂಡ ಹಾಕಿ ಆಯಿತು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿದ್ದೀನಿ. ಸರಿಯಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಕೂಡ ಹಾಕ್ಕೊಂಡು, ಚಪಾತಿ ಹಿಟ್ಟೆಲ್ಲ ನಾವು ಕಲಿಸ್ತೀವಿ ನೋಡಿ, ಅದೇ ಹದಕ್ಕೆ ನಾವು ಕಲಿಸ್ಕೊಂಡು ಇಟ್ಟಿರಬೇಕು. ಇದನ್ನು ಕೂಡ ಆಗಿಂದಾಗೆ ನೋಡಿಕೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಇಟ್ಟಿದ್ದೀನಿ. ಸರಿಯಾಗಿ ಹಿಟ್ಟನ್ನೆಲ್ಲ ನಾದ್ಕೊಳ್ಬೇಕು. ಅದಾದ ನಂತರ ನಾವಿನ್ನೀಗ 2 ಪೋರ್ಷನಲ್ಲಿ ಇದನ್ನು ಮೈದಾ ಹಿಟ್ಟನ್ನು ಈಗ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಆದ ನಂತರ ಎರಡನ್ನು ಸರಿಯಾಗಿ ಒಮ್ಮೆ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಅದ ನಂತರ ಈಗ ಕಿಚನ್ ಕೌಂಟರ್ ಮೇಲೇ ನಾನೀಗ ಲಟ್ಟಿಸ್ಕೊಳ್ತಾ ಇದ್ದೀನಿ. ಮೇಲಿಂದ ಸ್ವಲ್ಪ ಹುಡಿಯನ್ನು ಉದುರಿಸಿದರೆ ಸಾಕು. ಚಪಾತಿಗೆಲ್ಲ ಹಾಕುವಷ್ಟು ನಾವು ಹುಡಿಯನ್ನು ಕೂಡ ಹಾಕ್ಕೊಳ್ಬಾರ್ದು ಇದಕ್ಕೆ. ಈಗ ಮೀಡಿಯಮ್ ಸೈಜೊಂದು ದಪ್ಪದಲ್ಲಿ, ಅಂದರೆ ನಾವು ಚಪಾತಿಯೆಲ್ಲ ಲಟ್ಟಿಸ್ಕೊಳ್ತೀವಿ ನೋಡಿ, ಅದೇ ಹದಕ್ಕೆ ಇದನ್ನು ಕೂಡ ಲಟ್ಟಿಸ್ಕೊಳ್ಬೇಕಾಗತ್ತೆ. ಒಮ್ಮೆ ನಾವೀಗ ಮೈದಾ ಹಿಟ್ಟನ್ನು ಹಾಕಿದ್ದೀವಲ್ಲ ಹುಡಿನ ಮೇಲೆ ಲಟ್ಟಿಸ್ಕೊಳ್ಬೇಕಾದ್ರೆ, ಆಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ಬೇಕಷ್ಟೇ. ತುಂಬ ಕೂಡ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ಈಗ ನೋಡಿ, ದೊಡ್ಡ ಚಪಾತಿ ಹದಕ್ಕೆ ನಾನೀಗ ಲಟ್ಟಿಸ್ಕೊಂಡು ಇಟ್ಟಿದ್ದೀನಿ. ಇನ್ನೀಗ ಆಗಲೇ ತಗೊಂಡಂತಹ ಅನ್ಸಾಲ್ಟೆಡ್ ಬಟರ್ ಇದು. ಇದನ್ನು ಈಗ ಲಟ್ಟಿಸ್ಕೊಂಡಂತಹ ಚಪಾತಿ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ತಾ ಬರಬೇಕು. ಸ್ವಲ್ಪನೇ ಹಾಕ್ಕೊಂಡು ಹೀಗೆ ಮಾಡ್ತಾ ಬಂದಾಗ ಇಡೀ ಚಪಾತಿಗೆ ಅದನ್ನು ಸರಿಯಾಗಿ ಅಪ್ಲೈ ಮಾಡಬೇಕು. ನಾನಿಲ್ಲಿ ಒಂದು ಚಾಕುವಿನ ಸಹಾಯದಿಂದ ಹೀಗೆ ಮೇಲೆ ಬೆಣ್ಣೆಯನ್ನು ಹಾಕ್ತಾ ಇದ್ದೀನಿ. ಈಗ ದೊಡ್ಡ ಚಪಾತಿ ಮಾಡಿದಲ್ಲಿ ಎಲ್ಲ ಕಡೆಗೀಗ ಬಟರನ್ನು ಸ್ಪ್ರೆಡ್ ಮಾಡಿದ್ದೀನಿ. ಬೆಣ್ಣೆ ಎಲ್ಲ ಸರಿಯಾಗಿ ಹಚ್ಚಿ ಆದ ನಂತರ ಈಗ ಒಂದು ಸೈಡಿಂದ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ. ಅದಕ್ಕೆ ಕೂಡ ಮೇಲೆಗೆ ನಾವು ಪ್ರತಿಯೊಂದು ಫೋಲ್ಡ್ಗೆ ಕೂಡ ಈಗ ಬೆಣ್ಣೆಯನ್ನು ಸವರಬೇಕಾಗತ್ತೆ. ಒಂದು ಸೈಡಿಂದ ಫೋಲ್ಡ್ ಮಾಡಿ ಬೆಣ್ಣೆ ಸವರಿ ಆದ ನಂತರ ಇನ್ನೊಂದು ಸೈಡಿಂದ ಕೂಡ ಫೋಲ್ಡ್ ಮಾಡಿ ಅದರ ಮೇಲೆ ಇಟ್ಕೊಂಡು ಬರಬೇಕು. ಪ್ರತಿ ಫೋಲ್ಡ್ಗೆ ಕೂಡ ಇದೇ ಥರ ಬೆಣ್ಣೆನ ಸವರ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಮೇಲಿಂದ ಫೋಲ್ಡ್ ಮಾಡಬೇಕು. ಅದಕ್ಕೆ ಕೂಡ ಬಟರನ್ನು ಅಪ್ಲೈ ಮಾಡಬೇಕೀಗ. ಇನ್ನು ಲಾಸ್ಟ್ ಒಂದು ಫೋಲ್ಡನ್ನು ನಾವು ಮಾಡಿ ಆದ ನಂತರ ಇದನ್ನು ಚೆನ್ನಾಗಿ ಗಾಳಿ ಆಡದೇ ಇರೋ ಥರ ಕವರ್ ಮಾಡಿ ಫ್ರೀಝರಲ್ಲಿ ಇಡಬೇಕಾಗತ್ತೆ. ಒಂದು 20 ನಿಮಿಷದಿಂದ ಅರ್ಧ ಗಂಟೆ ಎಲ್ಲ ಹಾಗೆಯೇ ಇಡಬೇಕು. ಈಗ ಇಲ್ಲಿ ಪ್ಲಾಸ್ಟಿಕ್ ಶೀಟನ್ನು ತಗೊಂಡು ಅದರ ಮೇಲೆ ನಾನೀಗ ಆ ಫೋಲ್ಡ್ ಮಾಡಿದಂತಹ ಹಿಟ್ಟನ್ನು ಇಟ್ಕೊಂಡು ನಾನು ಬರ್ತಾ ಇದ್ದೀನಿ. ಸ್ವಲ್ಪ ಕೂಡ ಗಾಳಿ ಆಡಬಾರ್ದು, ಆ ಥರನೇ ನಾವು ಕವರ್ ಮಾಡಿ ಇಟ್ಕೊಳ್ಬೇಕು. ನಾನಿಲ್ಲಿ 2 ಉಂಡೆಗಳನ್ನಾಗಿ ಮಾಡಿದ್ದನ್ನು ಲಟ್ಟಿಸ್ ಕೂಡ ಹೀಗೆ ಮಾಡಿದ್ದೀನಿ. ಇನ್ನೊಂದನ್ನು ಕೂಡ ಹಾಗೆಯೇ ಲಟ್ಟಿಸ್ಕೊಳ್ಬೇಕಾಗತ್ತೆ. ಇಲ್ಲಿಗ ಮೈದಾ ಹುಡಿಯನ್ನು ಹಾಕ್ಕೊಂಡು ಸೇಮ್ ನಾವು ಆಗ ಲಟ್ಟಿಸಿರೋ ಥರನೇ ಇದನ್ನು ಕೂಡ ಲಟ್ಟಿಸ್ಕೊಂಡು ಫೋಲ್ಡ್ ಮಾಡಿ ಫ್ರೀಝರಲ್ಲಿ ಇಡ್ತೀನಿ. ಅರ್ಧ ಗಂಟೆ ಸೆಟ್ ಆಗೋದಕ್ಕೆ ಬಿಡೋಣ. ಆವಾಗ ತುಂಬ ಚೆನ್ನಾಗಿ ನಮಗೆ ಲಟ್ಟಿಸ್ಕೊಳ್ಳೋದಕ್ಕೆ ಬರುತ್ತೆ. ಈಗ ನೋಡಿ, ಅರ್ಧ ಗಂಟೆ ನಂತರ ನಾನು ಈಗ ಇದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ಒಂದು ಸತಿ ನೋಡೋಣ. ಫ್ರೀಝರಲ್ಲಿ ನಾವು ಇಡೋ ಉದ್ದೇಶ ಏನು ಅಂತಂದರೆ, ನಮಗೆ ಸರಿಯಾಗಿ ಸೆಟ್ಟಾಗಿ ಸಿಗುತ್ತೆ. ಇಲ್ಲಾಂದರೆ ಬೆಣ್ಣೆ ಎಲ್ಲ ನಾವು ಲಟ್ಟಿಸ್ಕೊಳ್ಬೇಕಾದ್ರೆ ನೀರಾಗುತ್ತೆ ಅಲ್ಲ, ಸೈಡಿಂದೆಲ್ಲ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಫ್ರೀಝರಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಮೈದಾ ಹಿಟ್ಟಿಗೆ ಸೆಟ್ಟಾಗಿ ನಮಗೆ ಲಟ್ಟಿಸ್ಕೊಳ್ಳೋದಕ್ಕೆ ಬರುತ್ತೆ. ಈಗ ಇನ್ನು ನೋಡಿ, ಮೇಲಿಂದ ಹುಡಿಯನ್ನು ಹಾಕ್ಕೊಂಡು 2 ಸೈಡು ಕೂಡ ಚೆನ್ನಾಗಿ ಹುಡಿಯನ್ನು ಅಪ್ಲೈ ಮಾಡಿಕೊಂಡು ಲಟ್ಟಿಸ್ಕೊಳ್ಬೇಕೀಗ. ಇದನ್ನು ತೆಳ್ಳಗೆ ಆಗ ನಾವು ಸೇಮ್ ಚಪಾತಿ ಎಲ್ಲ ಆಗ ಲಟ್ಟಿಸ್ತೀವಲ್ಲ, ಅದೇ ಅಷ್ಟೇ ತೆಳ್ಳಗೆ ಇದನ್ನು ಕೂಡ ಲಟ್ಟಿಸ್ಕೊಳ್ಬೇಕು. 2 ಬದಿಗೆ ಕೂಡ ಚೆನ್ನಾಗಿ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಂಡು ಇಟ್ಟಿರಬೇಕು. ಚಪಾತಿ ನಾವು ಹೇಗೆಲ್ಲ ಮಾಡ್ತೀವಲ್ಲ ಅದೇ ಥರದಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ. ಇನ್ನೀಗ ಮೇಲಿಂದ ಮೈದಾ ಹುಡಿನ ಸರಿಯಾಗಿ ಹಾಕ್ಕೊಳ್ತಾ ಇದ್ದೀನಿ.
ಮೈದಾ ಹುಡಿಯನ್ನು ಕೂಡ ಸರಿಯಾಗಿ ಸ್ಪ್ರೆಡ್ ಮಾಡಿ ಆದ ನಂತರ ನೋಡಿ ಈ ಥರ ಫೋಲ್ಡನ್ನು ಮಾಡ್ಕೊಳ್ಬೇಕು. ಒಂದು ಫೋಲ್ಡನ್ನು ಹೀಗೆ ಮಾಡಿಕೊಂಡಾದ ನಂತರ ಅದಕ್ಕೆ ಕೂಡ ಮೈದಾ ಹುಡಿಯನ್ನು ಸ್ಪ್ರೆಡ್ ಮಾಡಿದ್ದೀನಿ. ಹಾಕಿ ತೆಳ್ಳಗೆ ಒಂದು ಲೇಯರ್ ಅಷ್ಟೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇನ್ನೊಂದು ಫೋಲ್ಡ್ ಕೂಡ ಆಚೆ ಕಡೆಯಿಂದ ಮಾಡಿಕೊಂಡು ಮಧ್ಯದಲ್ಲಿ ಮಿಡ್ಲ್ ಪೋರ್ಷನಿಂದ ಈಗ ಇನ್ನೊಂದು ಫೋಲ್ಡನ್ನು ಮಾಡ್ತಾ ಇದ್ದೀನಿ. ಇನ್ನೀಗ ಮೈದಾ ಹುಡಿಯನ್ನು ಪ್ರತಿಯೊಂದು ಫೋಲ್ಡಿಗೂ ಹಾಕ್ತಾ ಬಂದಿದ್ದೀನಿ. ಈಗ ಇದನ್ನು ಸರಿ ಮಧ್ಯಭಾಗದಿಂದ ಮಡಿಸ್ತಾ ಬಂದು ಇದನ್ನು ಕೂಡ ಇನ್ನೀಗ 1/4 ಗಂಟೆ ಫ್ರೀಸರಲ್ಲಿ ಇಡಬೇಕಾಗತ್ತೆ. ಅದಕ್ಕಾಗಿ ಆಗ ತಗೊಂಡಂತಹ ಪ್ಲಾಸ್ಟಿಕ್ ಕವರನ್ನೇ ತಗೊಂಡಿದ್ದೀನಿ. ಅದರಲ್ಲಿ ಒಳಗಡೆ ಇಟ್ಟು ಗಾಳಿ ಆಡದಂತೆ ಕವರ್ ಮಾಡಿ ಇಟ್ಕೊಳ್ಳೋಣ. ಇನ್ನೀಗ ನೆಕ್ಸ್ಟ್ ಇನ್ನೊಂದು ಕೂಡ ಚಪಾತಿಯನ್ನು ಹೀಗೇ ಮಾಡಿ ಫೋಲ್ಡ್ ಎಲ್ಲ ಸರಿಯಾಗಿ ಮಾಡಿಕೊಂಡು ನಾವು ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಕೂಡ ತಗೊಂಡು ಅದೇ ಥರ ಮೈದಾ ಹುಡಿನ ಹಾಕ್ಕೊಂಡು ಎರಡೂ ಕಡೆಯೂ ಸರಿಯಾಗಿ ಲಟ್ಟಿಸ್ಕೊಂಡು ಇದನ್ನು ಕೂಡ ಫೋಲ್ಡ್ ಮಾಡಿ ಫ್ರೀಸರಲ್ಲಿ ಇಡಬೇಕು. ನೀವೇನಾದರೂ ಹೀಗೇ ಲಟ್ಟಿಸ್ಕೊಂಡು ಫ್ರೀಸರಲ್ಲಿ ಇಟ್ಟಿಲ್ಲ ಅಂತಂದರೆ ಬೆಣ್ಣೆ ಎಲ್ಲ ನೀರಾಗಿ ಕೆಳಗಡೆ ಎಲ್ಲ ಹೊರಟೋಗುತ್ತೆ. ಅದೆಲ್ಲ ಸರಿಯಾಗಿ ಸೆಟ್ಟಾಗಿ ಸಿಗಲ್ಲ. ಅದಕ್ಕೋಸ್ಕರ ಫ್ರೀಸರಲ್ಲಿ ಇಟ್ಟಿದ್ದೀನಿ. ಈಗ ನೋಡಿ 1/4 ಗಂಟೆಯ ಬಳಿಕ ನಾನೀಗ ತೆಗೆದು ತೋರಿಸ್ತಾ ಇದ್ದೀನಿ. 2 ಫೋಲ್ಡ್ ಮಾಡಿದಂತಹ ಮೈದಾ ಹಿಟ್ಟಿನ ಚಪಾತಿಯನ್ನು ಕೂಡ ತೋರಿಸ್ತಾ ಇದ್ದೀನಿ. ಇದನ್ನು ನೋಡಿ ಹೀಗೆ ಫೋಲ್ಡನ್ನು ಬಿಡಿಸ್ಕೊಂಡು ಈಗ ಇನ್ನು ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ಲಟ್ಟಿಸಿದರೆ ಸಾಕಾಗತ್ತೆ. ಮೇಲಿಂದ ಹುಡಿಯನ್ನು ಹಾಕ್ಕೊಂಡು ಸರಿಯಾಗಿ ಸೆಟ್ಟಾಗಿದೆ. ಇದೀಗ ಲೈಟಾಗಿ ಒಮ್ಮೆ ಲಟ್ಟಿಸ್ಕೊಂಡು ಆದ ನಂತರ ಇನ್ನಿದನ್ನು ಬೇಕಾದ ಶೇಪಲ್ಲಿ ಆಕೃತಿಯಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು ಬಿಸ್ಕೆಟ್ ಕಟ್ಟರನ್ನು ತಗೊಂಡಿದ್ದೀನಿ. ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ. ಅಥವಾ ಪಿಜ್ಜಾ ಕಟ್ಟರನ್ನು ಕೂಡ ಬಳಸ್ಕೊಂಡು ಸ್ಕ್ವೇರ್ ಪೀಸಾಗಿ ಕಟ್ ಮಾಡ್ಕೊಳ್ಬೋದು. 2 ಸೈಡಿಗೂ ಸರಿಯಾಗಿ ಹುಡಿಯನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನೀಗ ನೋಡಿ ಸಾಕು. ಇದನ್ನು ಲಟ್ಟಿಸ್ಕೊಂಡಿದ್ದು ನಮಗೆ ಸರಿಯಾಗಿ ಫೋಲ್ಡಿಂಗ್ಸ್ ಕಾಣುತ್ತೆ ನೋಡಿ. ಈಗ ನೋಡಿ ಈ ಥರ ನೋಡಿದಾಗ ದಪ್ಪ ಕೂಡ ಹಾಗೆಯೇ ಯಾವ ಥರ ದಪ್ಪದಲ್ಲಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಈ ಥರ ನೋಡಿ ಬಿಸ್ಕೆಟ್ ಕಟ್ಟರನ್ನು ತಗೊಂಡಿದ್ದೀನಿ. ಇನ್ನೀಗ ಸರಿಯಾಗಿ ಪ್ರೆಸ್ ಮಾಡಿ ತೆಗಿಬೇಕು ನೋಡಿ. ವಿಡಿಯೋದಲ್ಲಿ ತೋರಿಸಿರುವ ಥರ ಪ್ರತಿಯೊಂದನ್ನು ಬಿಸ್ಕೆಟನ್ನು ಹೀಗೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಇನ್ನು ನಾನು ಇವತ್ತು ಇದನ್ನು ಬೇಯಿಸೋದು ಕುಕ್ಕರಲ್ಲೇ ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ. ನಾವು ಬಿಸ್ಕೆಟ್ ಎಲ್ಲ ಬೇಯಿಸ್ತೀವಲ್ಲ ಅದೇ ಥರನೇ ಇದನ್ನು ಕೂಡ ಬೇಯಿಸಿದ್ರೆ ಆಯಿತು. ನಾನು ಈಗಾಗಲೇ ಪ್ರೀ ಹೀಟ್ ಆಗೋದಕ್ಕೆ ಕುಕ್ಕರನ್ನು ಸ್ಟವ್ ಮೇಲೆ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಫ್ಲವರ್ ಶೇಪನ್ನೆಲ್ಲ ಕೊಟ್ಕೊಂಡು ಬಂದಿದ್ದೀನಿ. ಪ್ರತಿಯೊಂದು ಕೂಡ ಕಟ್ಟರಲ್ಲಿ ಕಟ್ ಮಾಡಿ ತೆಗೆದಿಟ್ಟಿದ್ದಾಯಿತು. ಫ್ಲವರ್ ಶೇಪಲ್ಲಿ ಎಲ್ಲ ಕಟ್ ಮಾಡಿ ಆದ ನಂತರ ಈಗ ಒಂದು ಸ್ವಲ್ಪ ಲವಂಗನ ತಗೊಳ್ಬೇಕು. ಲವಂಗನ ತಗೊಂಡು ಒಂದೊಂದಾಗಿ ನೋಡಿ ನಾವು ಯಾವಾಗ ಕಟ್ ಮಾಡಿ ಇಟ್ಟಿದ್ದೀವಲ್ಲ ಅದರ ಮಿಡ್ಲ್ ಭಾಗದಲ್ಲಿ ಪ್ರತಿಯೊಂದಕ್ಕೂ ಚುಚ್ಚುತ್ತಾ ಬರಬೇಕು. ಹೀಗೆ ಆವಾಗ ನೋಡೋದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆಮೇಲೆ ತಿನ್ನುವಾಗ ಕೂಡ ಹಾಗೆಯೇ ಲವಂಗ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್. ಎಲ್ಲದಕ್ಕೂ ಕೂಡ ಲವಂಗನ ಚುಚ್ಚಿ ನಾನೀಗ ತಟ್ಟೆಯಲ್ಲಿ ಹಾಕಿ ಅರೇಂಜ್ ಮಾಡ್ತಾ ಇದ್ದೀನಿ. ಇನ್ನು ಇದನ್ನು ಬೇಯಿಸೋದಕ್ಕೆ ನಾನಿಲ್ಲಿ ಕೇಕ್ ಮೌಲ್ಡನ್ನು ತಗೊಂಡಿದ್ದೀನಿ. ಒಂದು ತಟ್ಟೆನಾದರೂ ತಗೊಳ್ಬೋದು ಕೇಕ್ ಮೌಲ್ಡ್ ಇಲ್ಲ ಅನ್ನೋರು. ಇನ್ನು ಅದರ ಮೇಲಿಂದ ಒಂದು ಬಟರ್ ಪೇಪರನ್ನು ಅದೇ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೀಗ ಒಂದು ಸ್ವಲ್ಪ ತುಪ್ಪನ ಸವರಬೇಕಾಗತ್ತೆ. ಮೇಲಿಂದ ಸರಿಯಾಗಿ ತುಪ್ಪನ ಸ್ಪ್ರೆಡ್ ಮಾಡಿ ಆದ ನಂತರ ನಾವಾಗಲೇ ರೆಡಿ ಮಾಡಿ ಇಟ್ಟಂತಹ ಮೈದಾ ಹಿಟ್ಟಿನ ಪೀಸನ್ನೆಲ್ಲ ಇಟ್ಕೊಂಡು ಬರೋಣ ಒನ್ ಬೈ ಒನ್. ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಲೇಯರ್ ಆಗಿ ಬಂದಿರುತ್ತೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಥರ ವಿಧಾನದಲ್ಲಿ ಒಮ್ಮೆ. ಈಗ ಎಲ್ಲವನ್ನು ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಇದರ ಮೇಲಿನ ಒಂದು ಸ್ವಲ್ಪ ನಾವು ಈಗ ತುಪ್ಪದಿಂದ ಕೋಟಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ. ತುಪ್ಪ ಅಥವಾ ಬೆಣ್ಣೆ ಎರಡರಲ್ಲಿ ಒಂದು ಯಾವುದಾದ್ರನ್ನು ಮಾಡ್ಕೊಳ್ಬೋದು. ಇಲ್ಲಿಗ ಕುಕ್ಕರನ್ನು ಆಗಲೇ ನಾನು ಬಿಸಿಗೆ ಇಟ್ಟಿದ್ದೀನಿ ಹೈ ಫ್ಲೇಮಲ್ಲಿ. ಇದರ ಒಳಗಡೆ ಈಗ ನಾವೊಂದು ಸ್ಟ್ಯಾಂಡನ್ನು ಇಟ್ಕೊಳ್ಬೇಕು. ಇದಕ್ಕೆ ನೋಡಿ ಈ ಥರ ಸ್ಟ್ಯಾಂಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನಾಗಲೇ ಸೆಟ್ ಮಾಡಿದಂತಹ ಟ್ರೇಯನ್ನು ಕೂಡ ಇದರ ಒಳಗಡೆ ಹೀಗೆ ಇಟ್ಕೊಂಡು ಬರಬೇಕು. ಈಗ ಕುಕ್ಕರ್ ಮುಚ್ಚಳದ ಗ್ಯಾಸ್ಕೆಟನ್ನು ನಾವು ತೆಗೆದಿರಬೇಕು. ಅದನ್ನು ಹಾಕ್ಕೊಳ್ಬಾರ್ದು. ನಂತರ ಇನ್ನೊಂದು ಸ್ಟೀಮ್ ಕಂಟ್ರೋಲರ್ ಇದೆಯಲ್ಲ ಮೇಲಿಂದ, ಅದನ್ನು ಕೂಡ ನಾವು ತೆಗಿಬೇಕು. ಸೀಟಿಯನ್ನು ನಾವು ಹಾಕ್ಕೊಳ್ಬಾರ್ದು. ಇಷ್ಟೆಲ್ಲ ರೆಡಿ ಮಾಡಿ ಆದ ನಂತರ ಇನ್ನಿದನ್ನು 20 ನಿಮಿಷ ಅಥವಾ 25 ನಿಮಿಷ ಸರಿಯಾಗಿ ಬೇಯೋದಕ್ಕೆ ಬಿಡಬೇಕು. ಲೋ ಟು ಮೀಡಿಯಂ ಫ್ಲೇಮೇ ನಾನು ಬೇಯೋದಕ್ಕೆ ಬಿಟ್ಟಿದ್ದೆ. ಇನ್ನೀಗ
ಕರೆಕ್ಟಾಗಿ ಅರ್ಧ ಗಂಟೆ ನಂತರ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಬಂದಿದೆ ಅಂತ. ನೋಡಿ, ಚೆನ್ನಾಗಿ ಬೆಂದು ಸಿಕ್ಕಿದೆ, ಬ್ರೌನ್ ಕಲರಲ್ಲಿ ಬಂದಿದೆ. ಇದು ತುಂಬಾ ರುಚಿಯಾಗಿತ್ತು, ತುಂಬ ಗರಿಗರಿಯಾಗಿ ಕೂಡ ಬಂದಿತ್ತು, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಆಗುತ್ತೆ ತಿನ್ನೋದಕ್ಕೆ. ಇದನ್ನು ಏರ್ ಟೈಟ್ ಕಂಟೈನರಲ್ಲೆಲ್ಲ ಹಾಕಿ ಇಟ್ಟರೆ 1 ತಿಂಗಳಲ್ಲ 2 ತಿಂಗಳಾದರೂ ಏನೂ ಆಗಲ್ಲ, ಇದು ಕೆಡಲ್ಲ. ಇದು ಯಾರೆಲ್ಲ ಗೆಸ್ಟ್ಗಳೆಲ್ಲ ಬಂದಾಗ ನೋಡಿ ಆವಾಗವಾಗ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ಈ ಥರದ ತಿಂಡಿಗಳನ್ನೆಲ್ಲ, ಸ್ನ್ಯಾಕ್ಸನ್ನೆಲ್ಲ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ಮನೇಲಿ ಒಂದ್ಸಲ ಈ ಥರ ವಿಧಾನದಿಂದ ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನೀಗಲ್ಲಿ ನೆಕ್ಸ್ಟ್ ರೆಸಿಪಿಯನ್ನು, ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನನ್ನು ತಗೊಂಡು ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಹಸಿ ನೆಲಕಡಲೆಯನ್ನು, ಶೇಂಗಾ ಬೀಜವನ್ನು ಹಾಕಿ ಹುರಿತಾ ಇದ್ದೀನಿ. ಇದೀಗ ಬ್ರೌನ್ ಕಲರ್ ಬರುವವರೆಗೂ ನಾವೀಗ ಹುರ್ಕೊಳ್ಬೇಕು. ಇದರ ಹೊರಗಡೆ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಕ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ನಾನೀಗ ಹುರಿತಾ ಇದ್ದೀನಿ. ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಹುರಿಬೇಕು ನೀವು ಇದನ್ನು. ಈಗಾಗಲೇ ಬ್ರೌನ್ ಕಲರಿಗೆ ಬಂದಿದೆ. ಇದನ್ನು ಇನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಸಿಪ್ಪೆಯನ್ನು ತೆಗೆದು ಅರ್ಧ ಭಾಗವಾಗಿ ಮಾಡಿ ತಂದಿದ್ದೀನಿ ನೋಡಿ. ಇನ್ನಿದನ್ನು ನಾವೀಗ ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಸರಿಯಾಗಿ ನೆಲಗಡಲೆ ಆರಿದ ನಂತರನೇ ನಮಗೆ ಸಿಪ್ಪೆ ಎಲ್ಲ ತೆಗೆಯೋದಕ್ಕೆ ಬರುತ್ತೆ. ಈಗ ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ನಿಮಗೆ ಫೈನ್ ಆಗುತ್ತೋ ಅಷ್ಟು ಮಾಡ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಆಯಿತು ಅಂತಂದ್ರೂ ಎಣ್ಣೆ ಬಿಟ್ಕೊಳ್ಳುತ್ತೆ ಇದು, ಅದಕ್ಕೋಸ್ಕರ ನೋಡಿ ಇಷ್ಟು ಫೈನಾಗಿ ಮಾಡಿಕೊಂಡು ತಂದಿದ್ದೀನಿ. ಇದನ್ನು ಇನ್ನೀಗ ನಾವೊಂದು ಮಿಕ್ಸಿಂಗ್ ಬೌಲಿಗೆ ಹಾಕೋಣ. ಪುಡಿ ಮಾಡಿದಂತಹ ನೆಲಕಡಲೆಯನ್ನು ಹಾಕಿ ಆದ ನಂತರ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೀನಿ ಇದರ ಒಟ್ಟಿಗೆ. ಈಗ ಇದಕ್ಕೆ ಸರಿ ಹೊಂದುವಂತೆ ನಾವು ತುಪ್ಪನ ಹಾಕ್ಕೊಳ್ಬೇಕಾಗತ್ತೆ. 3 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನಾವಾಗಲೇ ನೆಲಕಡಲೆಯನ್ನು ಕೂಡ ತಗೊಂಡಿರೋದ್ರಿಂದ ಅದರಲ್ಲಿ ಕೂಡ ಸ್ವಲ್ಪ ಆಯಿಲ್ ಅಂಶ ಬಿಟ್ಕೊಳ್ಳುತ್ತೆ. ಅದಕ್ಕಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ನೀವು. ಇಲ್ಲಿ 3 ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ, ಕರೆಕ್ಟಾಗಿತ್ತು. ಇನ್ನೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಆಮೇಲೆ ಇಲ್ಲಿ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ, ಸಕ್ಕರೆ ಪುಡಿ ಮಾಡಿ ಹಾಕ್ಕೊಂಡದ್ದು 1 ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ, ಸಾಕಾಗತ್ತೆ 1 ಸ್ಪೂನು. ಸ್ವಲ್ಪ ಲೈಟಾಗಿ ಸಿಹಿ ಬರುತ್ತೆ ಅಷ್ಟೇ. ಇನ್ನು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇದನ್ನು ಸ್ವಲ್ಪನೂ ಗಂಟೆಲ್ದಂಗೆ ನಾವಿದನ್ನು ಮಿಕ್ಸ್ ಮಾಡ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಹೀಗೆ ಗಟ್ಟಿಯಾಗಿ ಕಲಸ್ಕೊಂಡು ಇಟ್ಟಿದ್ದೀನಿ. ಬರೀ ತುಪ್ಪ ಮತ್ತು ಇಷ್ಟನ್ನೇ ಹಾಕಿದರೆ ಸಾಕಾಗುತ್ತೆ, ಬೇರೆ ಏನನ್ನೂ ಆ್ಯಡ್ ಮಾಡೋದಿಲ್ಲ. ಈಗ ಇಲ್ಲಿ ಪಂಪ್ಕಿನ್ ಸೀಡನ್ನು ತಗೊಂಡಿದ್ದೀನಿ. ಆಮೇಲಿಂದ ಸ್ವಲ್ಪ ಸೂರ್ಯಕಾಂತಿ ಬೀಜನ ಕೂಡ ತಗೊಂಡಿದ್ದೀನಿ ಅದರೊಟ್ಟಿಗೆ. ಸೂರ್ಯಕಾಂತಿ ಬೀಜ ಹಾಕಿ ಆದ ನಂತರ ಅಗಸೆ ಬೀಜನ ಕೂಡ ಒಟ್ಟಿಗೆ ಅದೇ ತಟ್ಟೆಗೆ ಹಾಕಿದ್ದೀನಿ. ಇನ್ನಾಗಲೇ ರೆಡಿ ಮಾಡಿ ಇಟ್ಟಂತಹ ಹಿಟ್ಟನ್ನು ಕೈಯಲ್ಲಿ ಒಂದು ಉಂಡೆಯಾಗಿ ಮಾಡಿಕೊಂಡು ಈ ಥರ ಶೇಪ್ ಕೊಡಬೇಕು. ಇದಕ್ಕೆ ವಡೆ ಎಲ್ಲ ತಡ್ತೀವಲ್ಲ ಅದೇ ಥರನೇ. ಇನ್ನೀಗ ನಾವು ತೆಗೆದಿಟ್ಟಂತಹ ಬೀಜದ ಮೇಲೆ ಇದನ್ನು ಡಿಪ್ ಮಾಡಬೇಕು. ಆವಾಗ ಸರಿಯಾಗಿ ಅದು ಅಂಟ್ಕೊಳ್ಳುತ್ತೆ ನೋಡಿ, ಈ ಥರ ಅಂಟಿಸ್ಬೇಕು. ಅದಕ್ಕೆ ನೋಡೋದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣೋದಕ್ಕೆ, ಆಮೇಲೆ ತಿನ್ನೋದಕ್ಕೂ ಹಾಗೆಯೇ. ಫ್ಲ್ಯಾಕ್ಸ್ ಸೀಡ್ಸ್ ತುಂಬ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಈಗ ಇಲ್ಲಿ 2ನೇ ಉಂಡೆಯನ್ನು ಕೂಡ ಹಾಗೆಯೇ ಮಾಡಿ ವಡೆ ಥರ ತಟ್ಕೊಳ್ತಾ ಇದ್ದೀನಿ. ಎಲ್ಲನ ಕೂಡ ಹೀಗೇ ಮಾಡಿಕೊಂಡು ನಾನು ಇಟ್ಟಿದ್ದೀನಿ ಆಲ್ರೆಡಿ. ಇನ್ನೀಗ ಸ್ಟವ್ ಮೇಲೆ ಆಗಲೇ ಕುಕ್ಕರನ್ನು ಬಿಸಿಗೆ ಇಟ್ಟಿದ್ದೀನಿ. ಅದು ಕೂಡ ಸರಿಯಾಗಿ ಬಿಸಿ ಆದ ನಂತರ ನಾವು ಮಾಡಿಟ್ಟಂತಹ ಈ ಪೀಸಸನ್ನೆಲ್ಲ 1 ಬೈ 1 ಇಡ್ತಾ ಬರಬೇಕು. ಇದು ಕೂಡ ಸೇಮ್ ಆಗ ನಾವು ಇನ್ನೊಂದು ಸ್ನ್ಯಾಕ್ಸನ್ನು ಬೇಯಿಸಿದ್ದೀವಲ್ಲ ಅದೇ ಥರನೇ ಕೇಕ್ ಮೌಲ್ಡಲ್ಲೇ ಇದನ್ನು ಕೂಡ ಹಾಕಿ ಬೇಯಿಸ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ನಮಗೆ ಎಣ್ಣೆ ಕೂಡ ಉಪಯೋಗ ತುಂಬ ಕಡಿಮೆ ಆಗುತ್ತೆ. ಸ್ನ್ಯಾಕ್ಸ್ ಯಾವತ್ತಾದರೂ ಮಾಡಲೇಬೇಕಲ್ಲ, ಪ್ರತಿಯೊಂದು ದಿವಸ ಏನಾದರೂ ಒಂದು ಇರಲೇಬೇಕಾಗುತ್ತೆ. ಅದಕ್ಕಾಗಿ ವಿದೌಟ್ ಆಯಿಲ್ ಈ ಥರದ ತಿಂಡಿಗಳನ್ನೆಲ್ಲ ಮನೆಯಲ್ಲಿ ಆದಷ್ಟು ಮಾಡೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ. ಈಗ ಪ್ರತಿಯೊಂದು ಪೀಸ್ ಕೂಡ ರೆಡಿ ಮಾಡಿದ್ದಾಯಿತು. ಇನ್ನೀಗ ಕೇಕ್ ಮೌಲ್ಡನ್ನು ತಗೊಳ್ತಾ ಇದ್ದೀನಿ. ಇಲ್ಲಿ ಅದರಲ್ಲಿ ಒಂದೊಂದಾಗಿ ಸೆಟ್ ಮಾಡ್ತಾ ಬರೋಣ. ತುಂಬಾ ರುಚಿಯಾಗಿ ಬರುತ್ತೆ. ಇದು ಕೂಡ ಮನೆಯಲ್ಲಿ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಈ ಥರದ ರೆಸಿಪಿಗಳನ್ನೆಲ್ಲ. ಇನ್ನೀಗ ಡೈರೆಕ್ಟ್ ನಾವು ಕುಕ್ಕರಲ್ಲಿ ಇದನ್ನು ಇಡೋಣ. ಇನ್ನು ಲಿಡ್ಡನ್ನು ಕೂಡ ಆಗಲೇ ನಾನು ಹೇಳಿದಂತೆ ಗ್ಯಾಸ್ಕೆಟನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿರಬೇಕು. ಅದರ ವಿಸಿಲನ್ನು ಕೂಡ ತೆಗೆದಿರಬೇಕು, ಅದನ್ನು ಹಾಕಲೇಬಾರ್ದು. ಇನ್ನೀಗ ಒಂದು 25 ನಿಮಿಷ ಅಲ್ಲ, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಬೇಯಿಸಬೇಕಾಗತ್ತೆ. 25 ನಿಮಿಷ, ಅರ್ಧ ಗಂಟೆ ಎಲ್ಲ ಆಗಿದೆ. ಅದರ ನಂತರ ನಾನು ಇದನ್ನು ಈಗ ತೆಗೆದು ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಒಂದು ಸತಿ ನೋಡೋಣ.
ತುಂಬಾ ಚೆನ್ನಾಗಿ ಬರುತ್ತೆ ಇದು ಕೂಡ. ಹಾಗೆಯೇ ಮನೆಯಲ್ಲಿ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನೀವು ಕೂಡ, ಆವಾಗ ನಿಮಗೆ ಗೊತ್ತಾಗುತ್ತೆ. ನೋಡ್ಕೊಂಡು ಬಂದಾಯ್ತಲ್ಲ 2 ರೀತಿಯಾದಂತಹ ಸ್ನ್ಯಾಕ್ಸ್ ರೆಸಿಪಿಗಳನ್ನು. ತುಂಬಾ ರುಚಿಯಾಗಿರುತ್ತೆ, ಹಾಗೆಯೇ ಮನೆ ಮಂದಿಗೆಲ್ಲ ಇಷ್ಟ ಆಗುವಂತಹ. ಎಣ್ಣೆ ಕೂಡ ನಾವು ಹಾಕದೆ ಇಲ್ಲಿ ಫ್ರೈ ಮಾಡಿರೋದ್ರಿಂದ ಮನೇಲಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ನಾನು ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.